ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ಕ್ಲಾಸಲ್ಲಿ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರಿ ಅಲ್ಲ, ಶೋಲ್ಡರ್ ಎಷ್ಟಿದ್ರೆ ಮೇಡಮ್ ಫುಲ್ ಶೋಲ್ಡರು, ಅದು ಡ್ರೆಸ್ನಲ್ಲಿ ಆಗಲಿ ಬ್ಲೌಸಲ್ಲಿ ಆಗಲಿ ಎಷ್ಟು ತಗೋಬೇಕು, ನೆಕ್ ಡೀಪ್ ಇಷ್ಟಿದ್ರೆ ಎಷ್ಟು ಶೋಲ್ಡರ್ ತಗೋಬೇಕು, ಕಂಕ್ಲ್ ಎಷ್ಟು ತಗೋಬೇಕು ಅನ್ನೋದು. ಅದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆನಾ? ಸ್ಟಾರ್ಟ್ ಮಾಡೋಣ ಹಾಗಾದರೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲಿ ನೋಡಿ, ನಾನು ಕೆಲವೊಂದು ಅಳತೆಗಳನ್ನ ತಗೋತಾ ಇದ್ದೀನಿ ಎಕ್ಸಾಂಪಲ್ಗೋಸ್ಕರ. ಓಕೆನಾ? ಭುಜ ನೋಡಿ, ಎಕ್ಸಾಂಪಲ್ಗೆ ಭುಜ ಬಂದು 15 ಇಂಚಸ್ ಶೋಲ್ಡರ್ ಇದ್ರೆ, ಭುಜ 15 ಇಂಚ್ ಇದ್ರೆ, ಅಂದ್ರೆ ಶೋಲ್ಡರ್ ಟು ಶೋಲ್ಡರ್ ಮೆಜರ್, ಒಂದು ಭುಜದಿಂದ ಇನ್ನೊಂದು ಭುಜಕ್ಕೆ ನಿಮ್ದು 15 ಇಂಚ್ ಇದ್ರೆ ನೀವು ಎಷ್ಟೆಷ್ಟು ತಗೋಬೇಕು, ನೆಕ್ ಡೀಪ್ ಎಷ್ಟಿದ್ರೆ ಎಷ್ಟು ತಗೋಬೇಕು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಫಸ್ಟ್ ನಾನು ರಫ್ ಆಗಿ ಒಂದು ಡ್ರಾಯಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಹೇಗೆ ತಗೋಬೇಕು ಅಂತ ಹೇಳಿ. ಭುಜ 15 ಇದ್ರೆ ನಾವು ಎಷ್ಟು ತಗೋತೀವಿ ಡ್ರಾಯಿಂಗ್ ಮಾಡ್ಬೇಕಾದ್ರೆ? ಯಾವಾಗ್ಲೂ ಭುಜದ ಅರ್ಧ ಭಾಗ. ಹೌದಾ? ಎಷ್ಟು ಬಂತು? 15ರದ ಅರ್ಧ 7.5. ಸೊ ಆ ಅರ್ಧನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಅಲ್ಲಿ ಕಾಣಿಸ್ತಿದ್ಯಾ? ನೋಡಿ ಇಲ್ಲಿ ನಾನು ಏನ್ ಮಾಡ್ತಿದ್ದೀನಿ, 7.5 ನಾನು ಮಾರ್ಕ್ ಮಾಡ್ಕೊಂಡೆ. ಓಕೆ, ಸೊ 7.5 ಇದ್ರೆ ನಾವು ಕಂಕ್ಲು ಎಷ್ಟು ತಗೋಬೇಕು ನೋಡಿ. ಕಂಕ್ಲು ಕೂಡ ಅವಾಗ ನಾವು 7.5ನೇ ತಗೋಬೇಕು. ಅರ್ಥ ಆಗ್ತಿದ್ಯಾ? ಭುಜ 7.5 ತಗೊಂಡಿದೀವಿ ಅಂತ ಹೇಳಿದ್ರೆ ಕಂಕ್ಲು ಕೂಡ ನಾವು 7.5ನೇ ತಗೋಬೇಕು. ಅರ್ಥ ಆಗ್ತಿದ್ಯಾ? ಸೊ ಈ ಕಂಕ್ಲು ಭುಜ ಎರಡು ಇಷ್ಟು ದೊಡ್ಡದು ತಗೋತೀವಲ್ಲ, ಅಳತೆ ಯಾವಾಗ ತಗೋತೀವಿ ಅಂದ್ರೆ ನೆಕ್ ಶೇಪ್, ನೆಕ್ ಡೀಪು ನಮಗೆ ಕಮ್ಮಿ ಇದ್ದಾಗ, ಅಂದ್ರೆ 1 ಇಂಚ್ ಇದ್ದಾಗ. ಸೊ ನಾನು ಇಲ್ಲಿ ಒಂದು ರಫ್ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ ಸುಮ್ಮನೆ ನಿಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ. ಅಂದ್ರೆ ಫುಲ್ ಡ್ರಾಯಿಂಗ್ ಮಾಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ಚೆಸ್ಟ್ ಮೆಜರ್ 40ಗೆ ತಗೊಂಡ್ಬಿಟ್ಟು ನಾನು ಒಂದು ಬ್ಲೌಸ್ ಇದು ರಫ್ ಡ್ರಾಯಿಂಗ್ ಅಂದ್ರೆ ಔಟರ್ ಶೇಪ್ ನಾನು ಡ್ರಾ ಮಾಡ್ಕೋತಾ ಇದ್ದೀನಿ. ಓಕೆನಾ? ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನೋಡಿ ಇಲ್ಲಿ. ಓಕೆ, ಸೊ ಇಲ್ಲಿ ನಾನು ಫಸ್ಟ್ ಎಷ್ಟು ಕಂಕ್ಲು ತಗೊಂಡಿದ್ದೀನಿ ಫ್ರೆಂಡ್ಸ್? 7.5. ಸೊ ಕಂಕ್ಲು 7.5 ಇದ್ದಾಗ ನೆಕ್ ಡೀಪ್ ಎಷ್ಟಿರ್ಬೇಕು ನಮ್ದು? 1 ಇಂಚು. ಅಂತ ಆಗ್ತಿದ್ಯಾ? ಓನ್ಲಿ 1 ಇಂಚ್. ಕತ್ತಿನ ಅಗಲ ಬಂದು 2.5. ಸೊ ಕತ್ತಿನ ಅಗಲದ್ದು ನಾನು ಇನ್ನೊಂದು ದಿನ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ, ಇದ್ರಲ್ಲೇ ಮಾಡೋದು ಬೇಡ, ಕನ್ಫ್ಯೂಸ್ ಆಗತ್ತೆ. ಓಕೆ, ಸೊ ಇಲ್ಲಿ ಕಾನ್ಸೆಪ್ಟ್ ಏನು ಅರ್ಥ ಮಾಡ್ಕೋತೀರಾ ನೀವು ಅಂದ್ರೆ, ಡೀಪರ್ದ ನೆಕ್ ಡೀಪ್ ಆಗ್ತಾ ಇದ್ದ ಹಾಗೆ ನಿಮ್ಮ ಶೋಲ್ಡರ್ ಅಗಲ ಕಮ್ಮಿ ಆಗ್ತಾ ಬರುತ್ತೆ. ಸೊ ಈಗ ನೋಡಿ, 2 ಇಂಚ್ ಡೀಪ್ ನೆಕ್ಕಿಗೆ ನಾವು ಎಷ್ಟು ತಗೋಬೇಕು? 7.5 ಇತ್ತು ಕಂಕ್ಲ, ಹೌದಾ? ಕಾಲ್ ಇಂಚು ಮೈನಸ್ ಮಾಡ್ಕೋತಾ ಬನ್ನಿ. ನೋಡಿ, ನಾನು ಅಲ್ಲಿ 7.5ನಲ್ಲಿ 1/4 ಇಂಚ್ ಮೈನಸ್ ಮಾಡಿದೆ. ಎಷ್ಟು ಬಂತು? 7.25. ಎಷ್ಟು ತಗೋಬೇಕು ಇವಾಗ ಭುಜ? ನೋಡಿ ಅಲ್ಲಿ 7.25. ಕಂಕ್ಲ ಎಷ್ಟು ತಗೋಬೇಕು? ಅದು ಕೂಡ 7.25. ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳ್ತಾ ಇರೋದು? 1 ಇಂಚು ನೆಕ್ ಡೀಪ್ ಜಾಸ್ತಿ ಆದಾಗೂ ಭುಜದಲ್ಲಿ 1/4 ಇಂಚು ನಾವು ಕಮ್ಮಿ ಮಾಡ್ತಾ ಬರಬೇಕು. ನೆಕ್ಸ್ಟ್ ನೋಡಿ, 7.25 ಇದೆ. 7.25 ಅಂದ್ರೆ 3 ಇಂಚ್ ನೆಕ್ ಡೀಪಿಗೆ ಎಷ್ಟು ತಗೋಬೇಕು ನಾವು? ಅಗೇನ್ ವಿ ಹ್ಯಾವ್ ಟು ರೆಡ್ಯೂಸ್, ಮೈನಸ್ ಮಾಡ್ಬೇಕು. ಎಷ್ಟು? 1/4 ಇಂಚು. ಸೊ 7.25 1/4 ಇಂಚ್ ಮೈನಸ್ ಆದ್ರೆ ಎಷ್ಟಾಯ್ತು ಫ್ರೆಂಡ್ಸ್? ನೋಡಿ, 7 ಇಂಚ್. ಕರೆಕ್ಟಾ? ಸೊ ಭುಜ ಎಷ್ಟು ತಗೋತಾ ಇದ್ದೀನಿ ನಾನು? 7 ಇಂಚು. ಆರ್ಮ್ ಹೋಲ್ ಎಷ್ಟು? ಕಂಕ್ಲು ಕೂಡ 7 ಇಂಚಸ್. ಅರ್ಥ ಆಗ್ತಿದೆ ಅಲ್ವಾ ಫ್ರೆಂಡ್ಸ್? ನೋಡಿ ಇಲ್ಲಿ 3 ಇಂಚಿಗೆ ನಾನು ಕಂಕ್ಲು ಎಷ್ಟು ತೊಗೊಂಡಿದ್ದೀನಿ? 7 ಇಂಚಸ್. ಓಕೆನಾ? ಸೊ ಹಾಗೆ 4 ಇಂಚ್ ನೆಕ್ ಡೀಪಿಗೇನು 7ನಲ್ಲಿ 1/4 ಇಂಚ್, 1/4 ಇಂಚ್ ರೆಡ್ಯೂಸ್ ಮಾಡಿದ್ರೆ ಎಷ್ಟು ಬರುತ್ತೆ? 6.25. 4 ಇಂಚ್ ನೆಕ್ ಡೀಪಿಗೆ ನಾನು ಎಷ್ಟು ತಗೋಬೇಕು? ಭುಜ ಎಷ್ಟು ತಗೋಬೇಕು? 6.25. ಹಾಗೆ ಕಂಕ್ಲು ಎಷ್ಟು? ಅದು ಕೂಡ 6.25. ಅರ್ಥ ಆಗ್ತಿದೆ ಅಲ್ವಾ? ಕಾನ್ಸೆಪ್ಟ್ ಏನು ಇಲ್ಲ ಫ್ರೆಂಡ್ಸ್, ಈಸಿ ಅಂದ್ರೆ ಈಸಿ. ಇದು ನೆಕ್ ಡೀಪ್ ಜಾಸ್ತಿ ಆದಂಗೂ ನಮ್ಮ ಭುಜ ಕಡಿಮೆ ಆಗ್ತಾ ಬರುತ್ತೆ ಅಷ್ಟೇ. ಎಷ್ಟೆಷ್ಟು ಕಡಿಮೆ ಆಗಬೇಕು? 1/4 ಇಂಚ್ ಅಷ್ಟೇ. ನೋಡಿ, 4 ಇಂಚ್ ನೆಕ್ ಡೀಪಿಗೆ 6.25 ಇಂಚ್ ನಾನು ಭುಜ ಮತ್ತೆ ಕಂಕ್ಲು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು 5 ಇಂಚ್ ನೆಕ್ ಡೀಪು 5 ಇಂಚ್. ಸೊ 5 ಇಂಚ್ ನೆಕ್ ಡೀಪ್ ಇದ್ರೆ ಎಷ್ಟು ತಗೋಬೇಕು ಹಾಗಾದ್ರೆ? ಅಗೇನ್ 6.25 ಇಂಚಲ್ಲಿ 1/4 ಇಂಚ್ ಕಡಿಮೆ ಮಾಡಿ, 6.25. ಓಕೆ, 6.25 ನಾನು ಎಷ್ಟು? 1/4 ಇಂಚ್ ಕಡಿಮೆ ಮಾಡಿದ್ರೆ ಎಷ್ಟಾಗತ್ತೆ ನನಗೆ? 6.25 ಬರುತ್ತೆ. ಓಕೆ, ಸೊ 6 3/4 1/4 ಇಂಚ್ ಕಡಿಮೆ ಮಾಡಿದ್ರೆ 6.25 ಇಂಚ್. ಓಕೆ, ಸೊ ಇಲ್ಲಿ ನಾನು ಎಷ್ಟು ಇಡ್ಬೇಕು ಅವಾಗ? 6.25. ಅರ್ಥ ಆಗ್ತಿದ್ಯಾ? ಸೊ ಹಾಗೆ 1 ಇಂಚು ಡೀಪ್ ಜಾಸ್ತಿ ಆದಾಗೂ 1/4 ಇಂಚು ಕಡಿಮೆ ಮಾಡ್ತಾ ಬರ್ಬೇಕು. ಯಾವ್ದ್ರಲ್ಲಿ? ಭುಜದ ಅಳತೆನಲ್ಲಿ. ಸೊ ಭುಜದ ಅಳತೆ ಎಷ್ಟಿರುತ್ತೋ ಅಷ್ಟೇ ಅಳತೆ ನಾವು ಕಂಕ್ಲಲ್ಲೂ ತಗೋತೀವಿ. ಅರ್ಥ ಆಗ್ತಾ ಇದೆಯಾ?
ಸೊ ನೆಕ್ಸ್ಟ್ ಬಂದು ನೋಡಿ 6.25 ಅಗೇನ್ 1/4 ಇಂಚ್ ಕಡಿಮೆ ಮಾಡೋಣ. 1/4 ಅಂದ್ರೆ ಫ್ರೆಂಡ್ಸ್ ನಥಿಂಗ್ ಬಟ್ 1/4 ಇಂಚ್. ಓಕೆ, 6.25. ಸೊ 6.25 ನಾನು ಏನ್ ಮಾಡ್ತೀನಿ, ಭುಜಾನು 6.25 ತಗೋತೀನಿ, ಹಾಗೆ ಮತ್ತೆ ಕಂಕ್ಳು ಕೂಡ ನಾನು 6.25 ಇಂಚೆ ತಗೋತೀನಿ. ಓಕೆ, ಸೊ ಭುಜ ಮತ್ತೆ ಕಂಕ್ಳು ಎರಡೂ ಸೇಮ್ ತಗೋತಾ ಇದೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಒಂದು ನೀವು ನೆನ್ಪಿಟ್ಕೊಳ್ಳಿ, ಏನಂತ ಹೇಳಿದ್ರೆ ಡೀಪರ್ ದ ನೆಕ್ ಅಂದ್ರೆ ನೆಕ್ ಡೀಪ್ ಜಾಸ್ತಿ ಆಗ್ತಾ ಹೋದ ಹಾಗೂ ನಮ್ಮ ಭುಜದ ಅಗಲ ಕಡಿಮೆ ಆಗ್ತಾ ಬರಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ನೋಡಿ, ನಾನು 8 ಇಂಚ್ ನೆಕ್ ಡೀಪ್ ತಗೋತಾ ಇದ್ದೀನಿ. ಅದಕ್ಕೆ 1/4 ಇಂಚ್ ಕಡಿಮೆ ಮಾಡ್ಕೋಬಂತ ಹೇಳಿದೆ ಅಂದ್ರೆ ನನಗೆ ಎಷ್ಟಾಗಬೇಕು, ಅದು 6 ಇಂಚಸ್. ಓಕೆ, ಆರ್ಮ್ ಹೋಲು 6 ಅಂಡ್ ದೆನ್ ಶೋಲ್ಡರ್ ಕೂಡ 6 ಇಂಚಸ್. ಓಕೆ, ನೆಕ್ಸ್ಟ್ ಬಂದು 9 ಇಂಚ್. ಸೊ ಹೀಗೆ ನಾವೇನ್ ಮಾಡ್ತಾ ಹೋಗ್ಬೇಕು, ಯಾವುದೇ ಅಳತೆ ಆಗಲಿ ಫ್ರೆಂಡ್ಸ್, ಯಾವುದೇ ಶೋಲ್ಡರ್ ಇರಲಿ. ಓಕೆ, ಸೊ ಈ ತರ ನೀವು ನಿಮ್ಮ ಪರ್ಸನಲ್ ಮೆಜರ್ಮೆಂಟಿಗೆ ಒಂದು ಚಾರ್ಟ್ ನೀವು ಮಾಡಿಟ್ಕೊಂಡ್ರಿ ಅಂದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಕನ್ಫ್ಯೂಸ್. ಓಕೆ, ನಿಮ್ಗೆ ಯಾವುದೇ ತರ ಕನ್ಫ್ಯೂಷನ್ಸು ಬರೋದೇ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ನಾವು ಮ್ಯಾಕ್ಸಿಮಮ್ ನೆಕ್ ಡೀಪ್ ಎಷ್ಟು ಇಡ್ತೀವಿ, ಯಾರದೇ ಒಂದು ಬ್ಲೌಸ್ ಹೊಲಿತಾ ಇದೀವಿ ಅಂತ ಹೇಳಿದ್ರೆ ನೋಡಿ, ನಾನಿಲ್ಲಿ 1 ನಿಮಿಷ, ಇವಾಗ ನೋಡಿ ಬ್ಲೌಸ್ ಡೀಪ್ ಬಂದು 9 ಇಂಚು. ಓಕೆ, ನೆಕ್ಸ್ಟ್ 10 ಇಂಚ್ ತಗೋತಾ ಇದೀನಿ. ಸೊ ನಾವು ಯಾವುದೇ ಒಂದು ಬ್ಲೌಸ್ ನಾವು ಸ್ಟಿಚ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಮೋರ್ ದ್ಯಾನ್ 12 ಮ್ಯಾಕ್ಸಿಮಮ್ ಅಂದ್ರೆ 12 ಇಂಚ್ ಡೀಪ್ ತಗೋತೀವಿ. ಯಾವಾಗ ಆ ಬ್ಲೌಸ್ನ ಉದ್ದ 14 ಇಂಚು ಅಥವಾ 14.25 ಇದ್ರೆ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕಿಂತ ನಾವು ಜಾಸ್ತಿ ಡೀಪ್ ತಗೊಳೋದಿಲ್ಲ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮೇಲೆ, ಏನು ಕಸ್ಟಮರ್ಸ್ದು ಯಾರಾದ್ರೂ ಅವ್ರದ್ದು ರಿಕ್ವೆಸ್ಟ್ ಮೇಲೆ 13 ಇಂಚಸ್ ತಗೋಬಹುದು. ಓಕೆ, ಸೊ ಅದರಲ್ಲಿ ಸ್ವಲ್ಪ ಕ್ರೈಟೀರಿಯಾಸ್ಗಳು ಬರುತ್ತೆ. ಶೋಲ್ಡರ್ ಎಷ್ಟು ತಗೋಬೇಕು, ಶೋಲ್ಡರ್ದು ಸ್ಟ್ರಾಪ್ ಎಷ್ಟಿರಬೇಕು ಅನ್ನೋದು. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಅದನ್ನ ನಾನು ಇನ್ನೊಂದು ಕ್ಲಾಸಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾನು ಇಲ್ಲಿ ಇವಾಗ ನೋಡಿ ಎಷ್ಟೆಷ್ಟು ತಗೋತಾ ಇದ್ದೀನಿ. ಮ್ಯಾಕ್ಸಿಮಮ್ ನಾನು ಇವಾಗ ನಿಮಗೆ 12 ಇಂಚ್ವರೆಗೂ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಸೊ 11 ಇಂಚಸ್ದು ನಾನು ಮಾಡಿದ್ದೀನಿ. ಈಗ ಅಗೇನ್ ಲಾಸ್ಟ್ ಇವಾಗ 12 ಇಂಚಸ್ದು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಓಕೆನಾ? ಸೊ ನೋಡಿ ಎಷ್ಟೆಷ್ಟು ತಗೋತಾ ಇದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? 5.25. ಓಕೆ, 11 ಇಂಚಸ್ಗೆ 5.25. ನೆಕ್ಸ್ಟ್ 12 ಇಂಚ್ ಡೀಪ್ ಇದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಇದನ್ನ ನಾವು ತುಂಬಾ ಡೀಪ್ ಬ್ಲೌಸಸ್ಗಳು ಅಂತ ಕನ್ಸಿಡರ್ ಮಾಡ್ತೀವಲ್ವಾ, ಇದನ್ನೆಲ್ಲ ಏನೋ 10 ಮೇಲೆ ಯಾವುದೇ ಬಂತು ಅಂತ ಹೇಳಿದ್ರೆ ಇಟ್ ಡಿಪೆಂಡ್ಸ್ ಆನ್ ಅಗೇನ್ ದ ಲೆಂತ್ ಆಫ್ ದ ಬ್ಲೌಸ್ ಫ್ರೆಂಡ್ಸ್. ಓಕೆ, ಕೆಲವ್ರದ್ದು ಬ್ಲೌಸ್ ಲೆಂತು 12 ಇರುತ್ತೆ. ಅಂದ್ರೆ ಇನ್ ಕೇಸ್ ಅವ್ರದ್ದು ಚೆಸ್ಟ್ ಮೆಜರ್ ಕಡಿಮೆ ಇದ್ದಾಗ ಬ್ಲೌಸ್ ಲೆಂತ್ ಕಡಿಮೆ ಇರುತ್ತೆ. ಸೊ ಅವರಿಗೆ ನಾವು 12 ಇಂಚ್ ತಗೋಬೋದಾ ಅಂದ್ರೆ ಇಟ್ಸ್ ನಾನ್ ಸೆನ್ಸ್ ಅಲ್ವಾ? ಬ್ಲೌಸ್ ಲೆಂತ್ 12 ಇದ್ದಾಗ ದ ಮ್ಯಾಕ್ಸಿಮಮ್ ಲೆಂತ್ ವಿ ಕ್ಯಾನ್ ಟೇಕ್ ಇಟ್ ಅಸ್ 9.5 10. ಓಕೆ, ಸೊ ಹಾಗೆ ಡೀಪ್ ಜಾಸ್ತಿ ಆದಾಗೂ ನಮ್ಮ ಭುಜದ ಅಳತೆ ಕಡಿಮೆ ಆಗ್ತಾ ಬರುತ್ತೆ, ಹಾಗೆ ಕಂಕ್ಲು ಸೇಮ್ ಬರ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ನೋಡಿ, ಭುಜ ಕಡಿಮೆ ಆಗ್ತಾ ಹೋಗುತ್ತೆ ಅಂಡ್ ದೆನ್ ಕಂಕ್ಲು ಕೂಡ ಅದೇ ಅಳತೆಗೆ ಬರ್ತಾ ಹೋಗುತ್ತೆ. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಭಾವಿಸ್ಕೋತೀನಿ. ಹಾಗೆ ನಾನು ನೋಡಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ. ಶೋಲ್ಡರ್ ಎಕ್ಸಾಂಪಲ್ಗೆ 14 ಶೋಲ್ಡರ್ ಇದ್ರೆ 14ರದ ಅರ್ಧ ಎಷ್ಟು ಫ್ರೆಂಡ್ಸ್? 7 ಇಂಚು. ನಾವು 14ನು ತಗೊಳಲ್ಲ, ಹೌದಾ? ಸೊ 14ಕ್ಕೆ ಅರ್ಧ ಅಂದ್ರೆ ಎಷ್ಟು? 7. ಸೊ 7 ಇಂಚ್ ಎಷ್ಟು ಇಡ್ತೀವಿ? 1 ಇಂಚ್ ನೆಕ್ ಡೀಪ್ಗೆ ನಾವು 7 ಇಂಚು ತಗೋಬಹುದು. ಸೊ ಅಗೇನ್ 2 ಇಂಚ್ ನೆಕ್ ಡೀಪ್ ಬೇಕು ಅಂತ ಹೇಳಿದ್ರೆ 7ರಲ್ಲಿ 1/4 ಇಂಚ್ ಮೈನಸ್ ಮಾಡಿದ್ರೆ 6.25. ಓಕೆ, 3 ಇಂಚ್ ನೆಕ್ ಡೀಪ್ ಬೇಕು, ಅವಾಗ ಏನ್ ಮಾಡೋಣ? 6.25 ಇದೆ ಅಲ್ವಾ? 6.25ಅಲ್ಲಿ 1/4 ಇಂಚ್ ಮೈನಸ್ ಮಾಡಿ. ಓಕೆ, ಎಷ್ಟಾಯ್ತು? 6.25. ಹಾಗೆ ನೆಕ್ಸ್ಟ್ 6.25ನಲ್ಲಿ 1/4 ಇಂಚ್ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 6.25. ಈ 6.25 ನಾವು ಎಷ್ಟಕ್ಕೆ ತಗೋಬೋದು? 4 ಇಂಚ್ ನೆಕ್ ಡೀಪ್ನ ಇಟ್ಕೊಂಡಾಗ 6.25 ತಗೋಬೇಕು. ಸೊ ಹೀಗೆ ನಾನು ಫುಲ್ಲು 11 ಇಂಚ್ ನೆಕ್ ಡೀಪ್ ವರ್ಗು ಎಷ್ಟು ಇಟ್ಕೋಬಹುದು ಅಂತ ಮಾಡಿದ್ದೀನಿ. ಹಾಗೆ ನೀವು ನಿಮ್ಮ ಶೋಲ್ಡರ್ ಎಷ್ಟಿರುತ್ತೆ ಅದಕ್ಕೆ ನೀವು ಇದನ್ನ ನಾನು ಮಾಡಿರೋದನ್ನ ಪಾಸ್ ಮಾಡ್ಕೊಂಡು ವಿಡಿಯೋನ ಒಂದು ಚಾರ್ಟ್ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಐ ಹೋಪ್ ಇವತ್ತಿಂದು ವಿಡಿಯೋ ನಾನು ಎಕ್ಸ್ಪ್ಲೈನ್ ಮಾಡಿರೋದು ಎಲ್ಲರದ್ದು ಡೌಟ್ ಕ್ಲಾರಿಫೈ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಓಕೆನಾ? ಸೊ ಎಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋ ನೋಡಿ, ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡಿ ಫ್ರೆಂಡ್ಸ್. ಓಕೆನಾ? ಸೊ ನೆಕ್ಸ್ಟು ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಓಕೆನಾ? ಹೊಸಬ್ರು ಯಾರಿದ್ದೀರಾ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ,
ಬಾಯ್, ಟೇಕ್ ಕೇರ್.